ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ನಾಳೆ ಮೈಸೂರಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಸಿಟಿ ರವಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಾಳಿನ ಕಾರ್ಯಕ್ರಮಗಳು ಏನೇನು ಮತ್ತು ಅದರ ಮಹತ್ವ ಏನು? ಇವತ್ತು ತಡರಾತ್ರಿಯಲ್ಲಿ ಅಮಿತ್ ಶಾ ಅವರು ಬರ್ತಾರೆ. ನಾಳೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಸುತ್ತೂರು ಜಾತ್ರೆಯಲ್ಲಿ ಪಾಲ್ಗೊಂಡು ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಆಮೇಲೆ ಕ್ಲಸ್ಟರ್ ಮಟ್ಟದ ಮೈಸೂರು ಕ್ಲಸ್ಟರ್ ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರ, ಚಾಮರಾಜನಗರ, ಹಾಸನ, ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಇಲ್ಲಿಂದ ಅಹಮದಾಬಾದಿಗೆ ಹೋಗ್ತಾರೆ. ಈಗಿರೋ ಟಿ.ಪಿ. ಮುಂದೇನು ಚೇಂಜ್ ಆಗುತ್ತೆ ಗೊತ್ತಿಲ್ಲ. ಸ್ಪೆಸಿಫಿಕ್ ಆಗಿ ಮೀಟಿಂಗ್ ಅಜೆಂಡಾಗಳೇನಾದರೂ ಇದೆಯಾ ಸರ್? ಕಾರ್ಯಕಾರಿ ಸಮಿತಿ ಈಗ ಎಲೆಕ್ಷನ್ನು 15 ದಿನದಲ್ಲೋ ತಿಂಗಳಲ್ಲೋ ಡಿಕ್ಲೇರ್ ಆಗೋದು ಇದೆ. ಒಂದು ರಾಜಕೀಯ ಪಕ್ಷಕ್ಕೆ ಪಕ್ಷವನ್ನು ಬಲಗೊಳಿಸೋದು, ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದು, ಅದು ಬಿಟ್ಟರೆ ಇನ್ನೇನು ಅಜೆಂಡಾ ಇರುತ್ತೆ. ಈಗ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದು ಅಷ್ಟೇ ನಮ್ಮ ಚಿಂತನೆ. NDA ಇಲ್ಲಿ ನಮಗೆ JDS ಕೂಡ ನಮ್ಮ NDA ಭಾಗ ಆಗಿದೆ. ಹಾಗಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು NDA ಗೆಲ್ಲೋಕೆ ಏನು ಬೇಕೋ ಆಕೆಲ್ಲ ಕೆಲಸ ಮಾಡ್ತೀವಿ. ಅದರ ಮುಂದುವರೆದ ಭಾಗವಾದರೆ ಸರ್, ಸುತ್ತೂರು ಮಠದಲ್ಲಿ HD ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ತಿರುವ ಕಾರಣಕ್ಕಾಗಿ ಮುಂದುವರೆದ ಭಾಗವಾಗಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅಥವಾ ಅನೌಪಚಾರಿಕವಾಗಿ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂಗೆ JDS BJP ಮಾತುಕತೆ ನಡೆಸಬಹುದಾ? ನನಗೆ ಗೊತ್ತಿಲ್ಲ. ಮಾತುಕತೆ ಆಗಿರಲೂಬಹುದು, ಆಗಲೂಬಹುದು. ಅದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಈಗ ಅವರು ನಮ್ಮ ಮೈತ್ರಿಯ ಭಾಗ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು BJP ಮತ್ತು NDA ಅದನ್ನು ಗೆಲ್ಲಿಸೋದಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡ್ತೀವಿ. ದೇಶದಲ್ಲಿ BJP ಪರವಾದ ವಾತಾವರಣ ಇದೆ. ಮೋದಿ ಮತ್ತೊಮ್ಮೆ ಅಂತ ಜನ ಹೇಳ್ತಾರೆ. ರಾಹುಲ್ ಗಾಂಧಿಯ ಯಾತ್ರೆಯಲ್ಲೂ ಕೂಡ ಮೋದಿ ಅನ್ನೋ ಕೂಗು ಬರುತ್ತೆ. ಹಾಗಿರಬೇಕಾದ್ರೆ ವಾತಾವರಣವೇ BJP ಪರ ಇದೆ. ಆದರೆ ನಾವು ಮೈ ಮರೆಯೋಂಗಿಲ್ಲ. ನಾವು 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ತಂತ್ರಗಾರಿಕೆಯನ್ನು ರೂಪಿಸಬೇಕು. CAಯನ್ನ ಈ ಚುನಾವಣೆ ಘೋಷಣೆ ಆಗಿದ್ದಕ್ಕೂ ಮುಂಚಿತವಾಗಿಯೇ ಜಾರಿಗೊಳಿಸ್ತೇವೆ ಅನ್ನೋ ಮಾತನ್ನ ಖುದ್ದು ಅಮಿತ್ ಶಾ ಅವರು ಹೇಳಿದ್ದಾರೆ ಸರ್. ಈಗಾಗಲೇ ಬಿಲ್ ಪಾಸ್ ಆಗಿದೆ. ಈಗಾಗಲೇ CAಗೆ ಸಂಬಂಧಪಟ್ಟಂಥ ಬಿಲ್ ಪಾಸ್ ಆಗಿದೆ. ಅವರು ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ, ಇದು ಪೌರತ್ವವನ್ನು ಕೊಡುವ ಕಾಯ್ದೆ, ಕಿತ್ಕೊಳ್ಳೋ ಕಾಯ್ದೆ ಅಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಕೊಡುವ ಕಾಯ್ದೆ ಕೊಡಬೇಕಾಗಿರೋ ನಮ್ಮ ಧರ್ಮ ಇದೆ. ಯಾಕೆಂದರೆ ಅವರೆಲ್ಲ ರಿಲಿಜಿಯಸ್ ಅಟ್ರಾಸಿಟಿಯ ಕಾರಣಕ್ಕೆ ದೇಶ ಬಿಟ್ಟು ಹೊರಬಂದಿರೋರು. ಮುಸ್ಲಿಂ ಮತಾಂಧತೆಯ ಕಾರಣಕ್ಕೆ ದೇಶ ಬಿಟ್ಟು ಹೊರಬಂದಿರೋದು. ಇಲ್ಲ ಯಾರು ಬಿಟ್ಟು ಬರ್ತಾರೆ? ನೀವು ಆ ಕ್ರೌರಿಗೆ ಸಿಕ್ಕಂಡ್ರೆ ನೀವು ಬರಬೇಕಾಗತ್ತೆ. ಅದಕ್ಕೆ ನಿಮಗೆ ಎಚ್ಚರಿಸ್ತಾ ಇರೋದು, SDPI ಅಂತ ಶಕ್ತಿಗಳಿಗೆ ಯಾರೂ ಬೆಂಬಲ ಕೊಡಬಾರ್ದು, ಅವರೆಲ್ಲ ಮತಾಂಧ ಶಕ್ತಿಗಳು ಅಂತ ಎಚ್ಚರಿಸ್ತಾ ಇರೋದು ಅದೇ ಕಾರಣಕ್ಕೆ. ನಾವು ಲೋಕಸಭಾ ಚುನಾವಣೆಯನ್ನ ಬದುಕು ಮತ್ತು ಭಾವನೆಗಳ ಆಧಾರದ ಮೇಲೆ ನಡೆಸ್ತೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಬಹುತೇಕರು ಹೇಳ್ತಿದ್ದಾರೆ ಸರ್. ಅಂದ್ರೆ ರಾಮ ಮಂದಿರದಂತಹ ಭಾವನಾತ್ಮಕ ವಿಚಾರಗಳನ್ನ BJP ತಂದಿಟ್ರೆ ಗ್ಯಾರಂಟಿಯಂತಹ ಬದುಕಿನ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ತೇವೆ ಅಂತ. ನೋಡಿ, ನಾವು ಕೂಡ ಬದುಕಿಗೆ ಬೇಡುವ ಸ್ಥಿತಿಯಿಂದ ಅವರು ನೀಡುವ ಸ್ಥಿತಿಗೆ ಬರಬೇಕು. ಆ ತಾಕತ್ತನ್ನು ಕೊಡಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಭಾರತ ಅಂತ ಒಂದು ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಆತ್ಮನಿರ್ಭರ ಅಂದ್ರೇನು? ಅವನು ಸ್ವಾವಲಂಬಿ ಆಗೋದು, ಬೇಡೋ ಸ್ಥಿತಿಗೆ ಇಡೋದಲ್ಲ. ಸಿದ್ದರಾಮಯ್ಯನವ್ರ ಯೋಜನೆ ಸದಾಕಾಲ ಅವನು ಬೇಡ್ತಾ ಇರಬೇಕು. ನಾನು ಕೊಟ್ಟೆ ಅಂತ ಓಟ್ ತಗೊಳ್ಬೇಕು ಅಂತ ಅವ್ರ ಯೋಜನೆ. ಬಡವನನ್ನಾಗೇ ಇಡೋದು ಅವ್ರ ಯೋಜನೆ. ನಮ್ಮ ಮೋದಿಯವ್ರ ಯೋಜನೆ ಬಡವ ಬಲಾಢ್ಯನಾಗಬೇಕು, ಅವನಿಗೆ ಸಾಮರ್ಥ್ಯ ಬರಬೇಕು, ಅವನಿಗೆ ನೀಡೋ ತಾಕತ್ತು ಬರಬೇಕು. ಅದಕ್ಕೆ ಅವನಿಗೆ ನೀಡೋ ತಾಕತ್ತು ಬರಬೇಕು ಅನ್ನೋ ಅವನಿಗೆ ಏನು ಮಾಡಬೇಕು? ಅವನಿಗೆ ಕೌಶಲ್ಯದ ತರಬೇತಿ ಕೊಡಬೇಕು, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಅವ್ರಿಗೆ ಬೇರೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು, ಮೂಲ ಬಂಡವಾಳವನ್ನು ಸುಲಭವಾಗಿ ಸಿಗುವಂಗೆ ಮಾಡಬೇಕು. ಇದು ವಿಶ್ವಕರ್ಮ ಯೋಜನೆ, ಸ್ವನಿಧಿ ಯೋಜನೆ, ಮುದ್ರಾ ಯೋಜನೆ, ಸ್ಕಿಲ್ ಇಂಡಿಯಾ, ಇವೆಲ್ಲ ಅವರನ್ನು ಬಲಗೊಳಿಸ್ತಕ್ಕಂಥ ಯೋಜನೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್. ಇವ್ರು ಮಾಡೋದೇನು ಅಂತಂದರೆ ನಿಮ್ಮ ಹತ್ರ ಕಿತ್ಕೊಳ್ಳೋದು, ಅವ್ರಿಗೆ ಕೊಡೋದು, ನಾನು ಕೊಟ್ಟೆ ಅಂತ ಹೇಳೋದು. ಇವ್ರು ಏನು ಕೊಟ್ಟಿರೋದು? ಬೆಲೆ ಏರಿಕೆ ಮಾಡಿದ್ರು, ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡಿದ್ರು, ಅಬ್ಕಾರಿ ದರ ಏರಿಕೆ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಏರಿಕೆ ಮಾಡಿದ್ರು, ರೈತ ತಗೊಳ್ತಕ್ಕಂಥ ಪಾಣಿ ಬೆಲೆನೂ ಏರಿಸಿದ್ರು. 15 ರೂಪಾಯಿ ಇದ್ದದ್ದು 40 ರೂಪಾಯಿಗೆ ಏರಿಸಿದ್ರು. ನಾನು ಕೊಟ್ಟೆ ಅಂತಂದರು. ಯಾರ ಮನೆದು ಕಿತ್ಕೊಟ್ರು? ನಿಮ್ಮದು ನಮ್ಮದೇನೆ ಕಿತ್ಕೊಟ್ಟಿದ್ದು. ಬೇರೆ ಏನು ಕೊಟ್ಟಿದ್ದಾರೆ? ಮತ್ತು ಬೇಡೋ ಸ್ಥಿತಿಗೆ ಇಡೋದಲ್ಲ, ಅವ್ರಿಗೆ ತಾಕತ್ತು ಕೊಡೋದು, ಎಂಪವರ್ಮೆಂಟ್ ಮಾಡೋದು. ಎಂಪವರ್ಮೆಂಟ್ ಮಾಡೋಕ್ಕೆ ಏನು ಯೋಜನೆ ಇದೆ ಇವ್ರ ಹತ್ರ? ಏನಿದೆ ಯೋಜನೆ?
ಹಿಂದೆ ಹಿಂಗೆ ಮಾಡ್ತಿದ್ರು, ಕುರಿ ಕೋಳಿ ಕೊಟ್ಟು ನಾನು ಕೊಟ್ಟೆ ಅಂತೇಳಿ ಕೊನೆಗೆ ಕುರಿನೂ ಇವರಿಗೆ ಕೋಳಿನೂ ಇವರಿಗೆ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದು ಮಾತ್ರ, ಆಮೇಲೆ ತಗೋಬಾ ಮನೆಗೆ ಅನ್ನೋರು. ಹಂಗಲ್ಲ, ಮೋದಿಯವರು ದೇಶವನ್ನು ಸುರಕ್ಷಿತವಾಗಿಡೋದ್ರ ಜೊತೆಗೆ ಪ್ರತಿಯೊಂದು ಕುಟುಂಬವೂ ಕೂಡ ಸ್ವಾವಲಂಬಿ ಕುಟುಂಬ ಆಗಬೇಕು ಅಂತ ಬಯಸ್ತಾರೆ. ಅದು ಮೋದಿಯವರ ಯೋಜನೆ. ಪರ್ಟಿಕ್ಯುಲರ್ ಆಗಿ ನಾಳಿನ ಅಮಿತ್ ಶಾ ಅವರ ಭೇಟಿಯ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂಗೆ ಅಥವಾ ಈ ಭಾಗದ ಚಾಮರಾಜನಗರ, ಮೈಸೂರು, ಮಂಡ್ಯ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಲ್ಲ. ಆ ಕುತೂಹಲವನ್ನು ಇಟ್ಕೊಂಬೇಡಿ. ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಚುನಾವಣಾ ಸಮಿತಿ ಮತ್ತು ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ನಿರ್ಣಯ ಮಾಡುತ್ತೆ. ಇದಿಷ್ಟು ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.